ಹಲೋ ಎವರಿವನ್, ನಾನು ನಿಮ್ಮ ವಿನುತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ಹಬ್ಬಕ್ಕೆ ಊರಿಗೆ ಬಂದಿದ್ದೆ. ಊರಿಗೆ ಬರಬೇಕಾದ್ರೆ ನನಗನ್ನಿಸ್ತು, ಇದೆಲ್ಲ ನಾವು ಚಿಕ್ಕ ವಯಸ್ಸಿನಲ್ಲೆಲ್ಲ ಅನುಭವಿಸಿದಲ್ವ, ಸೊ ಇದನ್ನು ಮುಂದಕ್ಕೆ ನಾವು ಬರಬೇಕಾದ್ರೆ ನಶಿಸಿ ಹೋಗುತ್ತೆ ಅನ್ನೋ ಒಂದು ಭಯ ಬಂತು. ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ವಿಡಿಯೋ ಜೊತೆಗೆ ನಮ್ಮ ಊರಿನ ಕಲ್ಚರ್ ಇನ್ನೂ ಹೇಗಿದೆ, ಹೇಗೆ ಉಳ್ಕೊಂಡಿದೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಬನ್ನಿ ನೋಡೋಣ. ನೀವು ಸಂಕ್ರಾಂತಿ ಹಬ್ಬ ಬಂದಿದ್ರಾ? ಬಂದಿದ್ನಲ್ಲ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಸಂಕ್ರಾಂತಿ ಹಬ್ಬ ನೀವು ಚೆನ್ನಾಗಿ ಮಾಡ್ಬೋದಾಗಿತ್ತು. ನಾನು ಇರಲಿಲ್ಲ, ನಾನೇ ಬಂದೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳುವ. ಗುಡ್ ಮಾರ್ನಿಂಗ್ ಹೇಳ್ತಾನೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ ನಮ್ಮ ಮನೆಗೆ ಎಲ್ರು ಬೆಂಗಳೂರಿಂದ. ನಮ್ಮ ಅಮ್ಮ ಚೆನ್ನಾಗಿ ಚಿಕನ್ ಮಾಡ್ಕೊಡ್ತಾರೆ, ಎಲ್ರು ತಿನ್ಕೊಂಡು ಹೋಗೋರಂತೆ. ನೋಡಿ, ಹುಚ್ಚಿನ ತರ ಇದೀನಿ, ಆದ್ರೂ ಇವಾಗ ಬಂದು ವಿಡಿಯೋ ಮಾಡ್ತಾವ್ರೆ. ನಂದು ರಿಯಲ್ ಬ್ಯೂಟಿ ನೋಡ್ಕೊಂಡಿದ್ದೀನಿ. ಇಲ್ಲ ಇಲ್ಲ ಇಲ್ಲ, ಆಲ್ರೆಡಿ ಮೇಕಪ್ ಹಾಕೊಂಡ್ಬಂದಿದ್ದಾರೆ. ಎದ್ಬಿಟ್ಟು ಹಂಗಂಗೆ ಕುತ್ಕೊಂಡಿದ್ವಿ. ಇಲ್ಲ, ಮಲ್ಕೊಂಡು ಇದ್ದ ತಕ್ಷಣ ಹೋಗ್ಬಿಟ್ಟು ಕನ್ನಡದಲ್ಲಿ ಒಂದಷ್ಟು ಮೇಕಪ್ ಮಾಡ್ಕೊಂಡು ಈಗ ಬಂದು ಆರಾಮಾಗಿ ಕೂತಿದ್ದಾರೆ ಎಲ್ರು ನೋಡಿ. ಆಮೇಲೆ ವಿತೌಟ್ ಮೇಕಪ್ ಅಲ್ಲಿ ಬರ್ತೀನಿ ನೋಡಿ, ಗೊತ್ತಾಗುತ್ತೆ. ಬ್ಲಿಂಕಿಂಗ್ ಇದು ಹಿಂಗೆ ಇರ್ಬೇಕು, ಆವಾಗ ತೆಗೆದ್ರೆ. ಅಂದ್ರೆ ನಾವು ಪಂಕಾಗಿ ರೆಡಿಯಾಗಿ ಬಂದಿದ್ದೀನಿ ನೋಡಿ ಗಾಯ್ಸ್. ಊರಲ್ಲಿ ಹೆಂಗೆ ಇದಂಗೆ ತೆಗಿಬೇಕು. ಏನ್ ಗಾಯ್ಸ್ ಇಷ್ಟೊತ್ತಾದ್ರೂ ಇವನೇ ತಿಂತಾರೆ ಗಾಯ್ಸ್, ವಿಡಿಯೋ ಮಾಡ್ಕೊಂಡು ನಮ್ದೆಲ್ಲ. ನಾನೇ ಎಲ್ಲಾ ಕೆಲಸನ ಮಾಡ್ಕೊಳ್ತೀನಿ, ಬೇಕು 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 ಅಂತ ವಿಡಿಯೋ ಮಾಡ್ತಿರೋದಕ್ಕೆ ಇವನೇನೆ ಕೆಲಸ ಮಾಡಲ್ಲ ಬನ್ನಿ ಅಂತ. ಒಂದು ಚೂರು ಮಾಡಲ್ಲ ಇವರು. ನೋಡಿ, ಇವ್ರ ಫೇಸ್ ಅಲ್ಲಿ ಕೆಲಸ ಮಾಡ್ತಾರ ಕಾಣಿಸ್ತೈತಾ? ನೋಡು, ಮಾಡ್ತೀನಲ್ಲ ಊರಲ್ಲಿ ಇದ್ದಾಗ. ಎಲ್ಲ ಬರೀ ಡವು ಗಾಯ್ಸ್. ಇಲ್ಲ ಬೆಂಗಳೂರಲ್ಲೂ ಮಾಡಲ್ಲ, ಇನ್ನೂ ಮಾಡಲ್ಲ ಗಾಯ್ಸ್. ವೆಂಕಟೇಶ್ ಅಂಕಲ್ ಬರ್ತಾರೆ, ವೆಂಕಟೇಶ್ ಅಂಕಲ್ ಬರ್ತಾರೆ, ಎಲ್ರು ಕೇಳೋಣ. ವೇಟ್ ಫಾರ್. ಓಕೆ, ನೋಡೋಣ. ಆದ್ರೂ ಏನು ಮಾಡಕ್ಕಾಗಲ್ಲ, ಅವರೇ ಇವ್ರು ಪರ ಇದಾರೆ, ಮಾಡ್ತಾರೆ ಅಂತ ಹೇಳ್ಬಿಡ್ತಾರೆ ಬೇಕಾದ್ರೆ. ಯಾವಾಗಮ್ಮ? ಈಗ ನೆಕ್ಸ್ಟ್ ವಾರದ ನಾನು ಡೈರೆಕ್ಟ್ ಬೆಂಗಳೂರಿಗೆ ಬರ್ತೀನಿ ನೆಕ್ಸ್ಟ್ ವಾರ. ತೆಗಿಬೇಡ ಕಣ್ಮಗ ನೀನು ಯಾವಾಗ. ಏನು ಹೇಳ್ದಲ್ಲ ಅಪ್ಪ, ನಮ್ಮ ಅಮ್ಮನ ಬೆಳಿಗ್ಗೆ ರೇಗಿಸ್ತಾ ಇದ್ದೀನಿ. ಊರಿನ ಜೊತೆಗೆ ನಮ್ಮ ಅಮ್ಮನ ಸ್ವಲ್ಪ ಗೋಳಿಕೊಳ್ಳೋಣ ಅಂತ ಅನಿಸ್ತು. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಹೇಗಿದೆ ಅನಿಸುತ್ತೆ ನೋಡಿ. ನಿಮಗೂ ನಿಮ್ಮ ಅಪ್ಪ ಅಮ್ಮನ ರೇಗಿಸಿರೋದೆಲ್ಲ ನೆನಪಾಗುತ್ತಲ್ವ? ಶೋ ಖಂಡಿತ ನೆನಪಾಗಿರುತ್ತೆ. ಐ ನೋ. ಬೆಳಗ್ಗೆ ಹಿಂಗೆ ಎಷ್ಟು ಗಂಟೆ ಆಯ್ತು ಇವಾಗ? ಟೈಮ್ ಎಷ್ಟು ಗಂಟೆ ಇವಾಗ? ಗೊತ್ತಿಲ್ಲ. ಎಷ್ಟು ಗಂಟೆ? ಸೂರ್ಯ ಯಾವಾಗ ಬಂದಿದ ನೋಡೋಣ ಅಷ್ಟೇ. ಅದಕ್ಕೆ ತಗೇನು ನೀನು ಸೇರಿಸಿ ಸೂರ್ಯ ಕಾಣಿಸ್ತು. ನಿಜ ಚೆನ್ನಾಗಿದೆ ಕಣ ನಮ್ಮೂರು. ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ಸೂಪರ್ ಆಗಿದೆಯಲ್ಲ ನಮ್ಮೂರು. ಈ ಊರು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ಸ್ ಹಾಕಿ. ಆ್ಯಕ್ಚುಲಿ ಏನು ಗೊತ್ತಾ, ಊರಿಗೆ ಹೋದ್ರೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗಲ್ಲ. ಆದರೂ ವಿಧಿ ಇಲ್ಲ, ವಾಪಸ್ ಬರಲೇಬೇಕಲ್ಲ, ಹಾಗಾಗಿ ಬರ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗುತ್ತೆ. ಈ ಥರ ಮನೆಗಳು ಸಾಕಷ್ಟು ನಿಮ್ಮ ಕಡೆನೇ ಇರುತ್ತೆ. ಸೊ ಇದ್ದರೆ ನಮ್ಮ ಕಡೆ ಇದೆ ಅಂತ ಕಮೆಂಟ್ಸ್ ಹಾಕಿ, ನಾನು ತಿಳ್ಕೊತೀನಿ ನಿಮ್ಮೂರು ಹೀಗೆ ಇದೆ ಅಂತ. ಹಾಗೆ ಬನ್ನಿ ಅಮ್ಮ ಬಟ್ಟೆ ಒಗಿತಿದ್ದಾರೆ, ಅದನ್ನು ಸಹ ವಿಡಿಯೋ ಮಾಡ್ಕೊಳ್ಳೋಣ. ಅವ್ರು ಯಾರೋ ನಿಮ್ಮ ಶೂಟಿಂಗ್ ಅವ್ರು ಬಂದಿದ್ರಲ್ಲ, ಏನಕ್ಕ ನೀವು ಅಮ್ಮ ಅಷ್ಟೊಂದು ಕಷ್ಟಪಡ್ತಿದ್ದಾರೆ, ಒಂಚೂರು ಹೋಗಿ ಹೆಲ್ಪ್ ಮಾಡಮ್ಮ ಅನ್ನೋದೇ ಇಲ್ವಾ? ಅಮ್ಮ ಮರ್ತೋಗ್ಬಿಡಿ. ನೋಡಿ, ಬೆಂಗಳೂರಿಂದ ಬಂದಿದ್ದೀರಾ, ಮರಿಬೇಡಿ. ಬೆಂಗಳೂರು ಜೀವನ ಅಲ್ಲೇ ಮುಚ್ಕೊಂಡು ಬರ್ತಾ ಇರ್ಬೇಕು ಇಲ್ಲಿಗೆ. ಇವಾಗ ಹಳ್ಳಿ ಜೀವನ, ಹಳ್ಳಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನೀವು. ಇವಾಗ ಅಲ್ಲಿಂದ ಬಂದ್ಮೇಲೆ ಬಟ್ಟೆ ಒಗಿದ್ ನೀವು ಹಿಂಗೆಲೆ, ಮರಿಬೇಡಿ. ಆಯ್ತು ಬಿಡಪ್ಪ.
ಮಮ್ಮಿ ಬಾ ಕೆಲಸ ಮಾಡ್ಕೊಡ್ತೀನಿ ನಾನು ಬಟ್ಟೆ ಹೋಗಿರ್ತೀನಿ ಹಂಗಂತ ಹೇಳ್ತೀರಾ. ನೋಡಿ ಫ್ರೆಂಡ್ಸ್, ನಮ್ಮ ವಿನೋದ್ ಆಂಟಿ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತೀನಿ ಅಂತ ಫುಲ್ ಬ್ಯುಸಿಯಾಗಿ ಫೋನ್ ನೋಡ್ಕೊಂಡ್ಬಿಟ್ಕೊಬಿಟ್ಟವ್ರೆ ಗಾಯ್ಸ್. ನೋಡಿ ಇವ್ರಿಗೆಲ್ಲ ಏನು ಹೇಳ್ತೀರಾ ಪಾಪ. ಅಮ್ಮಂಗೆ ಮಾತ್ರ ಬೆಳಗ್ಗೆ ಮಾತ್ರ ಅಷ್ಟು ಖುಷಿಯಲ್ಲಿ ಹೇಳ್ಬಿಟ್ರು ನಾನು ಸಪೋರ್ಟ್ ಮಾಡ್ತೀನಿ, ನಾನು ಬಟ್ಟೆ ಹೋಗ್ಕೊಡ್ತೀನಿ ಅಂತ. ಅಡುಗೆನೇ ಮಾಡ್ತಾಯಿಲ್ಲ. ಹಾಯ್ ಎಲ್ಲ ವಿನೂತನ 10 ಯೂಟ್ಯೂಬ್ ಫ್ಯಾಮಿಲಿಗೆ ನಮಸ್ಕಾರ. ನಾವು ಬೆಳಗ್ಗೆ ಮಾತಾಡಿದಾಗೆ ವಿನುತಾ ಅವರು ಮೇಕಪ್ ಹಾಕೋತಾರ ಇಲ್ವಾ ಎಲ್ಲದ್ರ ಬಗ್ಗೆ ರಿವೀಲ್ ಮಾಡೋಣ ಅವ್ರ ಹಸ್ಬೆಂಡ್ ಜೊತೆಗೆ. ಇಲ್ಲೇ ಕೂತಿದ್ದಾರೆ ನೋಡಿ ಅವ್ರ ಹಸ್ಬೆಂಡ್. ಬನ್ನಿ, ನಿಮ್ಮ ಮಿಸ್ಸಸ್ ಮೇಕಪ್ ಹಾಕೋತಾರ ಇಲ್ವಾ ರಿಯಲ್ ಆಗಿ ಹೇಳಬೇಕು ನೀವು, ಯಾವುದನ್ನು ಇದು ಸುಳ್ಳು ಹೇಳ್ಬಾರ್ದು. ಮೇಕಪ್ ಎಲ್ಲ ಫಂಕ್ಷನ್ ಹೋದ್ರೆ ಮೇಕಪ್ ಮಾಡ್ಕೊಂಡು ಹೋಗ್ತಾರೆ. ಮೇಕಪ್ ಫಂಕ್ಷನ್ಗೆಲ್ಲ ಕೇಳ್ತಿರೋ ನಾರ್ಮಲ್ ಆಸ್ ಇಟ್ ಈಸ್ ಮನೇಲಿ ಇರಬೇಕು, ಮನೇಲಿದ್ದಾಗ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ವೈಫ್ ಬಗ್ಗೆ ಎಷ್ಟು ಕಾಳಜಿ ಇದೆ? ಯಾವುದ್ರ ಬಗ್ಗೆ? ಎಲ್ಲದ್ರ ಬಗ್ಗೆ. ಇವಾಗ ಯಾವ್ದಾದ್ರು ಒಂದು ಇನ್ಸಿಡೆನ್ಸ್ ತಗೊಂಡು ಅವ್ರ ಬಗ್ಗೆ ಏನು ಕಾಳಜಿ ಮಾಡ್ತೀರಾ ಅಂತ. ಏನು ಕಾಳಜಿ? ಇಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ಮೇಲೆ ನಮ್ಮ ಕಾಳಜಿ ತೋರಿಸ್ತಾರೆ ಅಲ್ವಾ. ಇವರು ತುಂಬಾ ಮೆಚ್ಚುಗೆ ಪಡಿಸ್ತಿದ್ರು ಅವ್ರ ಬಿಸ್ನೆಸ್ ಮೇಲೆ. ಮೆಚ್ಚುಗೆ ಪಡಿಸ್ತಾ ಇಲ್ಲ, ಇರೋದು ವಿಷಯ ಹೇಳ್ಬೇಕಲ್ವಾ, ಇಲ್ದಿರೋದೆಲ್ಲ ಹೇಳ್ಬಾರ್ದು. ಎಷ್ಟು ಪ್ರೀತಿ ಮಾಡ್ತೀರಾ? ಎಷ್ಟು ಪ್ರೀತಿ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಷ್ಟು ನಾವು ಮಾಡಬೇಕು. ನೋಡಿ ಫ್ರೆಂಡ್ಸ್, ಅವರಿಗೆ ಅವರ ಮಿಸಸ್ ಮೇಲೆ ತುಂಬಾ ಪ್ರೀತಿ ಇದೆ, ಹೇಳ್ಕೊಳ್ಳೋದಾಗದಷ್ಟು ಪ್ರೀತಿ. ಬಟ್ ಆದ್ರೆ ಆಂಟಿನ ಜಾಸ್ತಿ ಪ್ರೀತಿ ಮಾಡಲ್ಲ ಅವ್ರನ್ನ. ಇವಾಗಿಂದ ನೋಡ್ಕೊಳ್ಳಿ ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೆ ಮಾಡಲ್ಲ ಅಂತ. ಇವಾಗಿಂದ ಯಾರಿಗೆ ಲೈಕ್ ಮಾಡಬೇಕು? ವೆಂಕಟೇಶ್ ಅಂಕಲ್ನ ಮಾತ್ರ ಲೈಕ್ ಮಾಡಬೇಕು, ವಿನೋದ್ ಆಂಟಿನಲ್ಲ. ನೋಡಿದ್ರಲ್ವಾ ಹೇಗಿತ್ತು ಮತ್ತು ಇವನು ನನಗೆ ಎಷ್ಟು ಕಾಲೆಳೆದಿದ್ದಾನೆ ಅಂತ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ದಯವಿಟ್ಟು ಮಿಸ್ ಮಾಡಿಬಿಡಿ. ಥ್ಯಾಂಕ್ ಯು, ಲವ್ ಯು ಆಲ್.